ಎಲ್ರಿಗೂ ನಮಸ್ಕಾರ. RJUH ನರ್ಸಿಂಗ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅನ್ನೋದೇ ಎಲ್ಲರ ತಲೆಲಿರೋ ದೊಡ್ಡ ಪ್ರಶ್ನೆ ಅಲ್ವಾ? ಸರಿ, ಇವತ್ತು ನಿಮ್ಮ ಎಲ್ಲ ಗೊಂದಲಗಳನ್ನ ದೂರ ಮಾಡಿ ಈ ರಿಸಲ್ಟ್ಸ್ ಟೈಮ್ಲೈನ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡೋಣ ಅಂತ ಬಂದಿದ್ದೀವಿ. ಹೌದು, ಎಷ್ಟೆಲ್ಲ ಕಷ್ಟಪಟ್ಟು ಪರೀಕ್ಷೆ ಬರೆದು ಮುಗಿಸಿದ ಮೇಲೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೇ ಪ್ರಶ್ನೆ ಓಡಾಡ್ತಾ ಇರತ್ತೆ, ರಿಸಲ್ಟ್ಸ್ ಯಾವಾಗಪ್ಪ ಬರುತ್ತೆ ಅಂತ. ನಿಮ್ಮ ಆ ಕುತೂಹಲ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಸರಿ, ಹಾಗಿದ್ರೆ ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ. ರಿಸಲ್ಟ್ ಡೇಟ್ ಬಗ್ಗೆ ಮಾತಾಡೋ ಮುಂಚೆ ಯೂನಿವರ್ಸಿಟಿ ಸೈಡ್ನಿಂದ ಈ ಇಡೀ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಕೆಲವರಿಗೆ ಥಿಯರಿ ಎಕ್ಸಾಮ್ಸ್ ಮುಗಿದು ಆಲ್ರೆಡಿ 1 ತಿಂಗಳಾಗಿದೆ, ಇನ್ನು ಕೆಲವರಿಗೆ 1.5 ತಿಂಗಳೇ ಆಗ್ತಾ ಬಂತು. ಸೊ ಇಷ್ಟು ದಿನ ಕಾಯೋದು ಅಂದ್ರೆ ತುಂಬಾನೇ ಕಷ್ಟ ಅಂತ ಅನ್ಸೋದು ತುಂಬಾನೇ ಸಹಜ. ನಿಮ್ ಫೀಲಿಂಗ್ ನಮ್ಗೆ ಪೂರ್ತಿಯಾಗಿ ಅರ್ಥ ಆಗತ್ತೆ. ಇತ್ತೀಚೆಗೆ ಏನಾಯ್ತು ಅಂತ ಒಂದ್ಸರಿ ನೋಡೋಣ. ಜಾನ್ವರಿ ಮಿಡಲ್ನಲ್ಲಿ ಥಿಯರಿ ಎಕ್ಸಾಮ್ಸ್ ಎಲ್ಲ ಮುಗೀತು. ಆಮೇಲೆ ಫೆಬ್ರವರಿ 5ನೇ ತಾರೀಕು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕೂಡ ಅಧಿಕೃತವಾಗಿ ಮುಗಿದಿದೆ. ಅಂದ್ರೆ ವ್ಯಾಲ್ಯೂಯೇಷನ್ ಪ್ರೋಸೆಸ್ನ ಕೊನೆಯ ಭಾಗ ಈಗಷ್ಟೇ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸ್ಟೂಡೆಂಟ್ಸ್ ಆಗಿ ನಮ್ಗೆಲ್ಲ ಇದು ತುಂಬಾ ನಿಧಾನ ಅಂತ ಅನ್ಸ್ಬಹುದು, ಆದ್ರೆ ನಿಜವಾಗ್ಲೂ ಯೂನಿವರ್ಸಿಟಿ ಸೈಡ್ನಿಂದ ನೋಡಿದ್ರೆ ಅವರು ಸಿಕ್ಕಾಪಟ್ಟೆ ಸ್ಪೀಡಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ಮೇಲಿರೋ ವರ್ಕ್ ಲೋಡ್ ಅಷ್ಟಿದೆ. ಯಾಕೆ ಅವರು ಅಷ್ಟು ಫಾಸ್ಟಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಈ ಸ್ಲೈಡ್ನಲ್ಲಿದೆ ಉತ್ತರ. ನೋಡಿ, RJUH ಬರೀ ನರ್ಸಿಂಗ್ ಮಾತ್ರ ಹ್ಯಾಂಡಲ್ ಮಾಡಲ್ಲ. MBBS, ಆಯುಷ್, BPT ಹೀಗೆ UG, PG ಲೆವೆಲ್ನಲ್ಲಿ ಎಷ್ಟೊಂದು ಕೋರ್ಸ್ಗಳನ್ನ ಒಂದೇ ಸರಿ ಮ್ಯಾನೇಜ್ ಮಾಡುತ್ತೆ. ಅದಕ್ಕೆ ಅವರು ಪ್ರತಿಯೊಂದು ಕೆಲಸವನ್ನು ಒಂದು ಟೈಟ್ ಶೆಡ್ಯೂಲ್ನಲ್ಲಿ ಮುಗಿಸ್ಲೇಬೇಕು. ಓಕೆ, ಈಗ ಎಲ್ಲರೂ ಕಾಯ್ತಾ ಇರೋ ವಿಷಯಕ್ಕೆ ಬರೋಣ. ರಿಸಲ್ಟ್ಸ್ ಯಾವ ಆರ್ಡರ್ನಲ್ಲಿ ಬರುತ್ತೆ ಮತ್ತು ಯಾವಾಗ ನಿರೀಕ್ಷಿಸಬಹುದು ಅನ್ನೋದನ್ನ ನೋಡೋಣ. ಇದನ್ನ ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ಒಂದು ಸಿಸ್ಟಮ್ ಇದೆ. ಮೊದಲು MSc ನರ್ಸಿಂಗ್ ರಿಸಲ್ಟ್ಸ್ ಬರುತ್ತೆ, ಯಾವಾಗ್ಲೂ ಇದೇ ಆರ್ಡರ್. ಅದು ಬಂದ ಮೇಲೆ ಒಂದು 2-3 ದಿನ ಗ್ಯಾಪ್ ಕೊಟ್ಟು ಆಮೇಲೆ BSc ನರ್ಸಿಂಗ್ನ ಎಲ್ಲ ಸೆಮಿಸ್ಟರ್ಗಳ ಮತ್ತು ಸಪ್ಲಿಮೆಂಟರಿ ರಿಸಲ್ಟ್ಸ್ ಅನೌನ್ಸ್ ಆದತ್ತೆ. ಸೊ MSc ರಿಸಲ್ಟ್ಸ್ ಬರೋವರೆಗೂ BSc ರಿಸಲ್ಟ್ಸ್ ಬರೋದಿಲ್ಲ. ಸರಿ, ಎಲ್ಲರೂ ಕಾಯ್ತಾ ಇರೋ ನಂಬರ್ ಇಲ್ಲಿದೆ. ಪ್ರಾಕ್ಟಿಕಲ್ಸ್ ಮುಗಿದ ದಿನ ಅಂದ್ರೆ ಫೆಬ್ರವರಿ 5ನೇ ತಾರೀಕಿನಿಂದ ಸುಮಾರು 7ರಿಂದ 10 ದಿನಗಳ ಒಳಗೆ BSc ರಿಸಲ್ಟ್ಸ್ ನಿರೀಕ್ಷಿಸಬಹುದು. ಈ 7-10 ದಿನಗಳನ್ನ ಒಂದು ಟೈಮ್ಲೈನ್ನಲ್ಲಿಟ್ಟು ನೋಡೋಣ. ಫೆಬ್ರವರಿ 5ಕ್ಕೆ ಪ್ರಾಕ್ಟಿಕಲ್ಸ್ ಮುಗಿದಿದೆ. ಫೆಬ್ರವರಿ 2ನೇ ವಾರದಲ್ಲಿ MSc ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಸುಮಾರು ಫೆಬ್ರವರಿ 13 ಅಥವಾ 14ನೇ ತಾರೀಕು BSc ರಿಸಲ್ಟ್ಸ್ ಬರುವ ಸಾಧ್ಯತೆ ತುಂಬಾನೇ ಇದೆ. ಈಗ ರಿಸಲ್ಟ್ಸ್ ಬರೋ ದಿನ ಎಲ್ಲವೂ ಸ್ಮೂತಾಗಿ ನಡಿಬೇಕಲ್ವಾ? ಅದಕ್ಕೆ ಯೂನಿವರ್ಸಿಟಿ ಒಂದು ಸ್ಟ್ರಾಟಜಿ ಫಾಲೋ ಮಾಡುತ್ತೆ. ಅದೇನು ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಇದು ತುಂಬಾ ಜನ ಕೇಳೋ ಪ್ರಶ್ನೆ, ಯಾಕೆ ಎಲ್ಲ ಸೆಮಿಸ್ಟರ್ಗಳ ರಿಸಲ್ಟ್ಸ್ ಒಂದೇ ಸರಿ ಹಾಕಲ್ಲ ಅಂತ. ಹೌದು, ಇದ್ರ ಹಿಂದೆ ಒಂದು ಪ್ರಮುಖ ಕಾರಣ ಇದೆ. ಕಾರಣ ತುಂಬಾನೇ ಸಿಂಪಲ್ ಮತ್ತು ಟೆಕ್ನಿಕಲ್. ಒಂದೇ ಸರಿ ಎಲ್ಲಾ ರಿಸಲ್ಟ್ಸ್ ಬಿಟ್ರೆ ಲಕ್ಷಾಂತರ ಜನ ಒಂದೇ ಸಲ ವೆಬ್ಸೈಟ್ ಓಪನ್ ಮಾಡ್ತಾರೆ. ಆಗ ಏನಾಗುತ್ತೆ, ಸರ್ವರ್ ಮೇಲೆ ಸಿಕ್ಕಾಪಟ್ಟೆ ಲೋಡ್ ಬಿದ್ದು ವೆಬ್ಸೈಟ್ ಕ್ರ್ಯಾಶ್ ಆಗ್ಬಿಡುತ್ತೆ. ಈ ಸಮಸ್ಯೆಯನ್ನ ತಪ್ಪಿಸೋಕೆ ಯೂನಿವರ್ಸಿಟಿ ಈ ಕ್ರಮ ತಗೊಂಡಿದೆ. ಅದಕ್ಕೆ ಅವರೇನ್ ಮಾಡ್ಬೋದು ಅಂದ್ರೆ, ಮೊದಲು ಫೈನಲ್ ಇಯರ್ ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಬಿಟ್ಟು ಆಮೇಲೆ ಒಂದೊಂದೇ ದಿನ ಬೇರೆ ಬೇರೆ ಸೆಮಿಸ್ಟರ್ಸ್ಗಳ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಎಲ್ಲರಿಗೂ ಯಾವುದೇ ತೊಂದರೆ ಇಲ್ಲದೆ ರಿಸಲ್ಟ್ಸ್ ನೋಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಕೊನೆಯದಾಗಿ ಈ ಕಾಯುವಿಕೆಯ ಸಮಯವನ್ನ ಟೆನ್ಷನ್ ಇಲ್ದೆ ಹೇಗೆ ಕಳೆಯೋದು ಅಂತ ಕೆಲವು ಟಿಪ್ಸ್ ಜೊತೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಡಿ, ಯೂನಿವರ್ಸಿಟಿ ದಿನಗಳ ಮುಂಚೆಯೇ ರಿಸಲ್ಟ್ ಡೇಟ್ ಹೇಳಿದ್ರೆ ಸುಮ್ನೆ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಜಾಸ್ತಿ ಆಗತ್ತೆ. ಅದನ್ನ ತಪ್ಪಿಸೋಕೆ ರಿಸಲ್ಟ್ಸ್ ಲೈವ್ ಆಗೋಕೆ ಕೆಲವೇ ಗಂಟೆಗಳ ಮುಂದೆ ಮಾತ್ರ ಅಧಿಕೃತವಾಗಿ ಮಾಹಿತಿ ಹೊರಬರುತ್ತೆ. ಹಾಗಾಗಿ ಪ್ರೋಸೆಸ್ ಮೇಲೆ ನಂಬಿಕೆ ಇಡಿ, ಅಧಿಕೃತ ಮಾಹಿತಿ ಬರೋವರೆಗೂ ಕಾಯಿರಿ, ಆತಂಕ ಪಟ್ಕೊಳ್ಬೇಡಿ. ರಿಸಲ್ಟ್ಸ್ ಬೇಗನೆ ಬರ್ಲಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್.